ನಾನು ಕೂಡ ನನ್ನ ಎಂಪಿ ಲ್ಯಾಂಡ್ನಿಂದ ಅವರಿಗೆ 50 ಲಕ್ಷ ರೂಪಾಯಿಗಳನ್ನು ಕೂಡ ಕೆಲವರೆಲ್ಲ ಈಗ ಅನುದಾನ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಅದೆಲ್ಲ ದಯವಿಟ್ಟು ನೋಟ್ ಮಾಡಿಕೊಂಡು ದಯವಿಟ್ಟು ಆ ಭವನಕ್ಕೆ ದಯವಿಟ್ಟು ಅದ್ ನೆನಪಿರ್ಬೇಕು. ಇಲ್ಲಿ ಬಂದಾಗ ಎಕ್ಸೈಟ್ ಆಗಿ ಮಾತಾಡೋದಲ್ಲ. ಈಗ ದಯವಿಟ್ಟು ಈ ಸಮುದಾಯದವರೆಲ್ಲ ಮುನೇಗೌಡ್ರೆ ನೆನ್ಪಿಟ್ಕೋಬೇಕು. ಗೌಡ್ರೆ ನೆನ್ಪಿಟ್ಕೊಂಡು ಅದೇನು ಮೊತ್ತ ಇದೆಯೋ ತಾವು ಫಸ್ಟ್ ಕಲೆಕ್ಟ್ ಮಾಡಿ ಮತ್ತೆ ನನ್ನ ಸರ್ಕಾರಕ್ಕೆ ಹೋಗಿ ನಾನು ತಗೊಂಬಂದು ಭವನವನ್ನ ನಾನು ಪೂರ್ಣ ಮಾಡ್ತೇನೆ. ಎಸ್, ಸಮುದಾಯದ ಜೊತೆ ಇಲ್ಲ. ಯಾಕೆ ಅಂತ ಹೇಳ್ತೀನಿ, ಒಂದು ನಾನು ರಾಜಕಾರಣಕ್ಕೆ ಹೊಸಬನೇ ಇರ್ಬೋದು, ನನಗೆ ರಾಜಕಾರಣ ಇವತ್ತು ಗೊತ್ತಿಲ್ಲ, ನನಗೆ ಸುಳ್ಳು ಹೇಳೋದು ಗೊತ್ತಿಲ್ಲ. ಆಗುತ್ತೆ ಅಂದ್ರೆ ಆಗುತ್ತೆ ಅಂತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತೀನಿ. ಯಾಕೆಂದ್ರೆ ನಾನು ಎಲ್ಲ ವೇದಿಕೆಯಲ್ಲೆಲ್ಲ ಮುಖಂಡರಿಗೆ ಹೇಳಿ, ನಾನು ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್. ಯಾರು ಸರ್? ಯಾರು ಪ್ರೋಗ್ರಾಮ್ ನಡೆಸೋದು ಗೊತ್ತಿದ್ರೆ ನಿಮ್ಗೆ? ಪ್ರೋಟೋಕಾಲ್ ಫಾಲೋ ಮಾಡೋದು ಗೊತ್ತಾ ನಿಮ್ಗೆ? ಒಂದು ಸರ್ಕಾರಿ ಕಾರ್ಯಕ್ರಮದ ಪ್ರೋಟೋಕಾಲ್ ಬಗ್ಗೆ ಗೊತ್ತಿಲ್ವಾ ನಿಮ್ಗೆ? ಅಲ್ವಾ? ಸ್ವಲ್ಪ ಪ್ರೋಟೋಕಾಲ್ ಫಾಲೋ ಮಾಡಬೇಕು. ನಾನು ಎಲ್ರಿಗೂ ಹೇಳ್ತಾ, ಈ ಸಮುದಾಯದ ಜೊತೆ ನಾವಿದ್ದೀವಿ. ಮತ್ತೊಮ್ಮೆ ಚಿಕ್ಕಬಳ್ಳಾಪುರದಲ್ಲಿ ಧರ್ಮವನ್ನ ಕಾಪಾಡಿದಂತ ಶ್ರೀಕೃಷ್ಣ, ನನ್ನ ಪಾಲಿನ ಶ್ರೀಕೃಷ್ಣ ಪರಮಾತ್ಮ MCS ಅವರು ಕೆಲವರೆಲ್ಲ ಈಗ ಅನುದಾನ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಅದೆಲ್ಲ ದಯವಿಟ್ಟು ನೋಟ್ ಮಾಡಿಕೊಂಡು ದಯವಿಟ್ಟು ಆ ಭವನಕ್ಕೆ ದಯವಿಟ್ಟು ಅದ್ ನೆನಪಿರ್ಬೇಕು. ಇಲ್ಲಿ ಬಂದಾಗ ಎಕ್ಸೈಟ್ ಆಗಿ ಮಾತಾಡೋದಲ್ಲ. ಈಗ ದಯವಿಟ್ಟು ಈ ಸಮುದಾಯದವರೆಲ್ಲ ಮುನೇಗೌಡ್ರೆ ನೆನ್ಪಿಟ್ಕೋಬೇಕು. ಗೌಡ್ರೆ ನೆನ್ಪಿಟ್ಕೊಂಡು ಅದೇನು ಮೊತ್ತ ಇದೆಯೋ ತಾವು ಫಸ್ಟ್ ಕಲೆಕ್ಟ್ ಮಾಡಿ ಮತ್ತೆ ನನ್ನ ಸರ್ಕಾರಕ್ಕೆ ಹೋಗಿ ನಾನು ತಗೊಂಬಂದು ಭವನವನ್ನ ನಾನು ಪೂರ್ಣ ಮಾಡ್ತೇನೆ. ಎಸ್, ಸಮುದಾಯದ ಜೊತೆ ಇಲ್ಲ. ಯಾಕೆ ಅಂತ ಹೇಳ್ತೀನಿ, ಒಂದು ನಾನು ರಾಜಕಾರಣಕ್ಕೆ ಹೊಸಬನೇ ಇರ್ಬೋದು, ನನಗೆ ರಾಜಕಾರಣ ಇವತ್ತು ಗೊತ್ತಿಲ್ಲ, ನನಗೆ ಸುಳ್ಳು ಹೇಳೋದು